ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, SSLC ಮೇಲೆ ಮತ್ತು PUC ಎನಿ ಒಂದು ಸ್ಟ್ರೀಮಲ್ಲಿ ಮೇಲೆ ನೀವು ನಿಮ್ಮ ಒಂದು ಹಳ್ಳಿಗಳಲ್ಲಿ ಒಂದು ಪ್ರೈಮರಿ ಹೆಲ್ತ್ ಕೇರನ್ನು ಓಪನ್ ಮಾಡಬೇಕು ಅಂತಂದರೆ, ಅಥವಾ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಹೆಲ್ತ್ ಕೇರ್ ಪ್ರೊವೈಡರ್ ಆಗಿ ಕೆಲಸ ಮಾಡಬೇಕು ಅಂತ ಬಯಸಿದರೆ, ಅಥವಾ ಪ್ರೈಮರಿ ಕೇರ್ ವರ್ಕರ್ ಆಗಿ ಕೆಲಸ ಮಾಡಬೇಕು ಅಂತ ಬಯಸಿದರೆ, ಸೊ ಈ ಒಂದು ವಿಡಿಯೋದಲ್ಲಿ ಒಂದು ಹೊಸ ಕೋರ್ಸನ್ನು ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಈ ಒಂದು ಕೋರ್ಸ್ ಇಂಡಿಯಾದಲ್ಲಿ ತುಂಬ ಕಡಿಮೆ ಇರೋದು. ನಾವು ಕೇಳಿದಾಗೆ ನಾವು RMP ಅಂತ ಕೇಳಿದ್ದೀವಿ, ಅಥವಾ ಒಂದು ಡಾಕ್ಟರ್ ಕಂಪೌಂಡರ್ ಅಂತ ನಾವು ಮೊದಲ ದಿನಗಳಲ್ಲಿ ಕೇಳ್ತಾ ಇದ್ದೀವಿ. ಆದರೆ ಈ ಒಂದು ಕೋರ್ಸನ್ನು ಸ್ಪೆಷಲಿ ಎಮರ್ಜೆನ್ಸಿ ಪರ್ಪಸ್ ಇರ್ಬೋದು, ಅಥವಾ ಒಂದು ಸಪೋರ್ಟಿವ್ ಆಗಿ ಡಾಕ್ಟರ್ಗಳಿಗೆ ಸಪೋರ್ಟಿವ್ ಆಗಿ ಅಥವಾ ಕ್ರಿಟಿಕಲ್ ಕಂಡೀಷನ್ ಒಳಗಡೆ ಸಹಾಯವಾಗಲೆಂದು ಒಂದು ಕೋರ್ಸನ್ನು ಸುಪ್ರೀಂ ಕೋರ್ಟ್ ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾ, UGC, ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಇವರು ವತಿಯಿಂದ ಒಂದು ಕೋರ್ಸನ್ನು ಈ ಒಂದು ಯೂನಿವರ್ಸಿಟಿಗಳಲ್ಲಿ, ಒಂದಷ್ಟು ಯೂನಿವರ್ಸಿಟಿಗಳಲ್ಲಿ ಈ ಒಂದು ಕೋರ್ಸನ್ನು ಇಟ್ಟಿದ್ದಾರೆ. SSLC ಅಥವಾ PUC ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಕೋರ್ಸನ್ನು ಮಾಡಿ ನೀವು ಹೆಲ್ತ್ ಕೇರ್ ಪ್ರೊವೈಡರ್ ಆಗಿ ಅಥವಾ ಒಂದಷ್ಟು ಮೆಡಿಸಿನ್ಸ್ಗಳನ್ನು ಯೂಸ್ ಮಾಡಿಕೊಂಡು ನಿಮ್ಮ ಹಳ್ಳಿಗಳಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಬೋದು ಆ್ಯಸ್ ಅ ಡಾಕ್ಟರ್ ಆಗಿ. ಬಟ್ ಡಾಕ್ಟರ್ ಅಂತ ಇಲ್ಲಿ ಹೆಸರು ಬರೋದಿಲ್ಲ, ಯಾಕಂತಂದರೆ MBBS 5.5 ವರ್ಷ ಓದಿ ಒಂದು ಡಾಕ್ಟ್ರನ್ನು ಕೊಡಲಾಗುತ್ತೆ. ಆದರೆ ಈ ಒಂದು ಕೋರ್ಸ್ ಒಳಗಡೆ ನೀವು ಜಸ್ಟ್ ಫ್ಯೂ ಮಂತ್ ಒಳಗಡೆ ಒಂದು ಕೋರ್ಸನ್ನು ಕಂಪ್ಲೀಟ್ ಮಾಡಿಕೊಂಡು ಪ್ರೈಮರಿ ಹೆಲ್ತ್ ಕೇರ್, ಪ್ರಾಥಮಿಕ ಆರೋಗ್ಯ ಕೇಂದ್ರ ಥರಾನೇ ನೀವೇನು ಮಾಡ್ಬೋದು, ಒಂದು ಕ್ಲಿನಿಕನ್ನು ಓಪನ್ ಮಾಡಿಕೊಂಡು ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಆ ಊರಿಗೆ ನೀವು ಡಾಕ್ಟರ್ ಥರ ಆಗ್ಬೋದು. ಅದರ ಬಗ್ಗೆ ಮಾಹಿತಿ ಇರುತ್ತೆ. ಸೊ ಏನು ಒಂದು ಕೋರ್ಸ್ ಹೆಸರು ಅಂತಂದರೆ CMS-ED ಅಂತ ಒಂದು ಕೋರ್ಸ್ ಇದೆ. CMS-ED ಫುಲ್ ಫಾರ್ಮ್ ಏನು ಅಂತಂದರೆ ಕಮ್ಯುನಿಟಿ ಮೆಡಿಕಲ್ ಸರ್ವೀಸ್ ಆ್ಯಂಡ್ ಇಸೆನ್ಷಿಯಲ್ ಡ್ರಗ್ ಅಂತ ಒಂದು ಕೋರ್ಸ್ ಇದೆ. ಇದಕ್ಕೆ ನಾವು ಶಾರ್ಟ್ ಫಾರ್ಮ್ ಆಗಿ CMS-ED ಅಂತ ಕರಿತೀವಿ. ಸೊ ಈ ಒಂದು ಕೋರ್ಸನ್ನು ನೀವು ಮಾಡಬೇಕು ಅಂತಂದರೆ SSLC ಕಂಪ್ಲೀಟ್ ಆಗಿರಬೇಕು ಅಥವಾ PUC ಕಂಪ್ಲೀಟ್ ಆಗಿರಬೇಕು. SSLC ಮೇಲೆ ನೀವು ಮಾಡಬೇಕಂತಂದರೆ ಕಂಪಲ್ಸರಿಯಾಗಿ ನೀವು ಆ ಒಂದು ಮೆಡಿಕಲ್ ಫೀಲ್ಡ್ ಒಳಗಡೆ 2 ವರ್ಷದ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಡಾಕ್ಟರ್, ಆಥರೈಸ್ ಡಾಕ್ಟರ್ ಹತ್ರ ಹೋಗಿ ನೀವು ಪ್ರಾಕ್ಟೀಸ್ ಮಾಡಿರಬೇಕು 2 ವರ್ಷ. PUC ಮೇಲೆ ಆದರೆ 1 ವರ್ಷದ ಮೆಡಿಕಲ್ ಫೀಲ್ಡ್ ಒಳಗಡೆ ನಿಮಗೆ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕಾಗತ್ತೆ. ಇಷ್ಟು ನೀವು ಎಲಿಜಿಬಿಲಿಟಿಯನ್ನು ಹೊಂದಿರಬೇಕು. ಪರ್ಸೆಂಟೇಜ್ ಇಲ್ಲಿ ಯಾವುದೇ ಥರಂಥ ಪರ್ಸೆಂಟೇಜ್ ಇರೋದಿಲ್ಲ. ಇದು ಡಿಪೆಂಡ್ ಆಗುತ್ತೆ ಆ ವರ್ಷದ ಎಷ್ಟು ಸೀಟ್ಗಳನ್ನು ಫಿಲ್ ಮಾಡ್ಕೋಬೇಕು ಅನ್ನೋದ್ರ ಮೇಲೆ. ಈ ಒಂದು ಕೋರ್ಸಿನ ಡ್ಯೂರೇಷನ್ ಎಷ್ಟಿರುತ್ತೆ, ಇದರಲ್ಲಿ ಇಂಟರ್ನ್ಶಿಪ್ ಇನ್ಕ್ಲೂಡಿಂಗ್ 2 ವರ್ಷ ಕೋರ್ಸ್ ಇರುತ್ತೆ. 18 ತಿಂಗಳು ಅಥವಾ 2 ವರ್ಷ ಕೋರ್ಸ್ ಇರುತ್ತೆ. 6 ತಿಂಗಳು ಇಲ್ಲೇನಪ್ಪ ಅಂದರೆ 6 ಮಂತ್, ಅಂದರೆ 6 ಮಂತಿಗೆ ನೀವು 3 ಸೆಮಿಸ್ಟರ್ ಎಕ್ಸಾಮನ್ನು ಇಲ್ಲಿ ಬರೀಬೇಕಾಗುತ್ತೆ. 18 ತಿಂಗಳಲ್ಲಿ 3 ಸೆಮಿಸ್ಟರ್ ಎಕ್ಸಾಮ್ ಇರ್ತವೆ. ಈ 3 ಸೆಮಿಸ್ಟ್ರಲ್ಲಿ ನೀವು ಅನಾಟಮಿ, ಫಿಸಿಯಾಲಜಿ, ಪ್ಯಾಥಾಲಜಿ, ಆಮೇಲೆ ಫಾರ್ಮಾಕಾಲಜಿ, ಡ್ರಗ್ಸ್, ಒಂದಷ್ಟು ಡ್ರಗ್ಗಳನ್ನು ಕೊಟ್ಟಿದ್ದಾರೆ. ಈ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ WHO ಒಂದಷ್ಟು ಡ್ರಗ್ಸ್ಗಳನ್ನು ಕೊಟ್ಟಿದ್ದಾರೆ. ಅವುಗಳ ಮೇಲೆ ನೀವು ಪ್ರಾಕ್ಟೀಸ್ಗಳನ್ನು ಇಲ್ಲಿ ಅಂದರೆ ಸ್ಟಡಿಯನ್ನು ಮಾಡ್ಕೊತೀರಾ. ಈ ಒಂದು ಕೋರ್ಸ್ಗಳನ್ನು ನೀವು 2 ರೂಪದಲ್ಲಿ ಮಾಡ್ಬೋದು. ಒಂದು ರೆಗ್ಯುಲರ್ ಮೋಡಲ್ಲಿ ಮಾಡ್ಬೋದು, ಅಂದರೆ ನೀವು ಅಲ್ಲಿಗೆ ಹೋಗಿ ಯೂನಿವರ್ಸಿಟಿ ಎಲ್ಲಿರುತ್ತೆ ಅಲ್ಲಿ ಹೋಗಿ ಸ್ಟಡಿ ಮಾಡ್ಕೊಳ್ಬೋದು. ಇಲ್ಲಾಂದರೆ ಡಿಸ್ಟೆನ್ಸ್ ಮೋಡ್ ಮೇಲೆ, ಅಂದರೆ ಆನ್ಲೈನ್ ಬೇಸಿಸ್ ಮೇಲೆ ಕೂಡ ನೀವು ಈ ಒಂದು ಕೋರ್ಸನ್ನು ಮಾಡ್ಕೊಳ್ಬೋದು. ಈ ಒಂದು ಕೋರ್ಸನ್ನು ಮಾಡ್ಕೊಳ್ಳಿಕ್ಕೆ ನಿಮಗೆ ಫೀಸ್ ಎಷ್ಟಿರುತ್ತೆ ಅಂತಂದರೆ 50,000 ರಿಂದ 60,000 ರೂಪಾಯಿ ಇರುತ್ತೆ. ಅಂದರೆ ಪ್ರತಿ ಸೆಮಿಸ್ಟರಿಗೆ 20,000 ತಂದೆ ನೀವು ಪೇಮೆಂಟನ್ನು ಮಾಡಬೇಕಾಗತ್ತೆ. ಇದು ಸೆಮಿಸ್ಟರ್ ಮೇಲೆ. ನೀವು ಆನ್ಲೈನ್ ಮೋಡ್ ಮೇಲೆ ನೀವು ಎಕ್ಸಾಮನ್ನು ಬರೀಬಹುದು. ಸೊ ಈ ಒಂದು ಎಕ್ಸಾಮನ್ನು ನೀವು ಇಂಗ್ಲೀಷ್ ಮೀಡಿಯಮ್ದಲ್ಲಿ ಬರೀಬೇಕಾಗತ್ತೆ. ಇಂಗ್ಲೀಷ್ ಮೀಡಿಯಮ್ದಲ್ಲಿ ನೀವು ಬರೆದು ಇಲ್ಲಿ ಏನು ಮಾಡಬೇಕಾಗತ್ತೆ, ಎಕ್ಸಾಮನ್ನು ನೀವು ಪಾಸ್ ಮಾಡ್ಕೋಬೇಕಾಗತ್ತೆ. ಸೊ ಈ ಒಂದು ಸ್ಟಡಿ ಒಳಗಡೆ ನೀವು ಜಾಸ್ತಿ ಮೆಡಿಸಿನ್ಸ್ ಬಗ್ಗೆ, ಪ್ರೈಮರಿ ಹೆಲ್ತ್ ಕೇರ್ ಬಗ್ಗೆ ನೀವಿಲ್ಲಿ ಜಾಸ್ತಿ, ಮತ್ತು ಗೈನಿಕ್ ಮತ್ತು ಆಬ್ಸ್ಟೆಕ್ ಬಗ್ಗೆ ಕೂಡ ನೀವಿಲ್ಲಿ ಸ್ಟಡಿ ಮಾಡ್ತೀರಿ. ಸೊ ಈ ಸಾಮಾನ್ಯವಾಗಿ ಈ ಒಂದು ಕೋರ್ಸನ್ನು ಯಾವ ಒಂದು ಯೂನಿವರ್ಸಿಟಿಯಲ್ಲಿ ನೀವು ಮಾಡಬೇಕಾಗುತ್ತೆ, ಯಾಕಂದರೆ ಭಾಳಷ್ಟು ಫೇಕ್ ಯೂನಿವರ್ಸಿಟಿಗಳು ಇದ್ದಾವೆ. ನಮ್ಮ ಕರ್ನಾಟಕದಲ್ಲಿ ಈ ಒಂದು ಕೋರ್ಸ್ ಇಲ್ಲ, ಯಾವುದೇ ಯೂನಿವರ್ಸಿಟಿಯಲ್ಲಿ ಕೂಡ ಕೊಟ್ಟಿಲ್ಲ. ಬಟ್ ಅದರ್ ಸ್ಟೇಟ್ ಒಳಗಡೆ ಹೋಗಿ ನೀವು
ಡಿಸ್ಟೆನ್ಸ್ ಮೋಡ್ ಮೇಲೆ ಮಾಡ್ಕೊಳ್ಬೋದು. ಅಂದರೆ ಅಲ್ಲಿ ಹೋಗಿ ಅಡ್ಮಿಷನ್ ಮಾಡಿಸಿ ಆನ್ಲೈನ್ ಮುಖಾಂತರ ಎಕ್ಸಾಮ್ ಕಂಡಕ್ಟ್ ಮಾಡ್ಕೊಳ್ಬೋದು, ಅಥವಾ ಡಿಸ್ಟೆನ್ಸ್ ಮೋಡ್ ಮೇಲೆ ಎಕ್ಸಾಮನ್ನು ನೀವು ಕಂಡಕ್ಟನ್ನು ಮಾಡ್ಕೋಬೇಕಾಗತ್ತೆ. ಸೊ ಎಂಥ ಯೂನಿವರ್ಸಿಟಿ ಅಂದರೆ ಭಾಳಷ್ಟು ನಿಮಗೆ ಏನು ಮಾಡ್ತಾರೆ, ಮಿಸ್ಗೈಡ್ ಮಾಡಿ ಫೇಕ್ ಯೂನಿವರ್ಸಿಟಿಗಳಿಂದ ನಿಮ್ಗೆ ಏನು ಮಾಡ್ತಾರೆ, ಮಾರ್ಕ್ಸ್ಗಳನ್ನು ತರಿಸ್ಕೊಡ್ಬೋದು, ಅದು ವ್ಯಾಲಿಡ್ ಆಗೋದಿಲ್ಲ. ಸೊ ಯೂನಿವರ್ಸಿಟಿಯಲ್ಲಿ ಏನಿರಬೇಕಂದ್ರೆ ಅದು UGC ಅಂಡರಲ್ಲಿ ಗ್ರ್ಯಾಂಡ್ ಆಗಿರಬೇಕು, UGC ಅಪ್ರೂವ್ಡ್ ಆಗಿರಬೇಕು, PCI ಅಂದರೆ ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾದಿಂದ ರಿಜಿಸ್ಟ್ರೇಷನ್ ಆಗಿರಬೇಕು, ಮೆಡಿಕಲ್ ಕೌನ್ಸಿಲ್ MCIದಿಂದ ಅಪ್ರೂವ್ಡ್ ಆಗಿರಬೇಕು, ಆಮೇಲೆ NIC ಇಂಡಿಯನ್ ನರ್ಸಿಂಗ್ ಕೌನ್ಸಿಲಿಂದ ಕೂಡ ಅಪ್ರೂವ್ಡ್ ಆಗಿರಬೇಕು, ಮತ್ತು ಡಿಸ್ಟೆನ್ಸ್ ಎಜುಕೇಷನ್ ಬೋರ್ಡ್ DEBದಿಂದ ಕೂಡ ಅಪ್ರೂವ್ಡ್ ಆಗಿರಬೇಕು. ಅದ್ರ ಜೊತೆಗೆ ಅಸೋಸಿಯೇಷನ್ ಇಂಡಿಯನ್ ಯೂನಿವರ್ಸಿಟೀಸ್ ಕೂಡ ಅಪ್ರೂವ್ಡ್ ಆಗಿರಬೇಕು. ಇಷ್ಟೆಲ್ಲ ಅಪ್ರೂವ್ಡ್ ಇರುವಂಥ ಯೂನಿವರ್ಸಿಟಿಯಲ್ಲಿ ನೀವು ಮಾಡಿದರೆ ನಿಮಗೆ ಯಾವುದೇ ಥರದಂಥ ಭಯ ಇರುವಂಥ ಅವಶ್ಯಕತೆ ಇರೋದಿಲ್ಲ. ನೀವು ಓಪನ್ ಆಗಿ ಲೈಸೆನ್ಸನ್ನು ತೆಗೆಸ್ಕೋಬೋದು. ಹಳ್ಳಿಗಳಲ್ಲಿ ಆ್ಯಸ್ ಅ ಡಾಕ್ಟರ್ ಥರ ನೀವು ವರ್ಕ್ ಮಾಡ್ಬೋದು ಈ ಒಂದು ಲೈಸೆನ್ಸನ್ನು ತೆಗೆಸಿ. ಸೊ ಈ ಒಂದು ಕೋರ್ಸನ್ನು ನಾವು ಯಾಕೆ ಮಾಡಬೇಕು? ಶಾರ್ಟ್ ಟರ್ಮ್ ಇದೆ, 18 ತಿಂಗಳಲ್ಲಿ ನೀವು ಏನಾಗ್ಬೋದಪ್ಪ ಅಂತಂದರೆ ಓನ್ ಒಂದು ಕ್ಲಿನಿಕನ್ನು ಓಪನ್ ಮಾಡ್ಕೋಬೋದು. ಕ್ಲಿನಿಕ್ ಅಂತಂದ್ರೆ ಇಲ್ಲಿ ಏನಂತಂದ್ರೆ ಇಲ್ಲಿ ಅದಕ್ಕೆ ನಾವು ಕ್ಲಿನಿಕ್ ಅನ್ನೋದಿಲ್ಲ. ಸೊ ಪ್ರೈಮರಿ ಹೆಲ್ತ್ ಕೇರ್ ಪ್ರೊವೈಡರ್ ಆಗಿ ನೀವು ಇಲ್ಲಿ ಕೆಲಸ ಮಾಡ್ಕೊತೀರಿ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ನೀವು ಇಲ್ಲಿ ಮೆಡಿಕಲ್ ಪ್ರೊಫೆಷನಲ್ ಆಗ್ತೀರಿ. ಪ್ರೈಮರಿ ಹೆಲ್ತ್ ಕೇರ್ ಸೆಂಟರಲ್ಲಿ ನೀವು ಏನು ಮಾಡ್ತೀರಿ, ಸ್ವಂತ ಓಪನ್ ಮಾಡ್ಕೊಳ್ಬೋದು. ಆಮೇಲೆ ಅಲೋಪತಿ ಮೆಡಿಸಿನ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೋದು. ಅಲೋಪತಿ ಹಂಗೆಲ್ಲ ಕೊಡೋದಿಲ್ಲ ಪ್ರಾಕ್ಟೀಸ್ ಮಾಡಲಿಕ್ಕೆ, ಬಟ್ ಈ ಒಂದು ಕೋರ್ಸ್ ಮಾಡಿದರೆ ನೀವು ಅಲೋಪತಿ ಮೆಡಿಸಿನ್ಸ್ಗಳಂದರೆ ಮೆಡಿಸಿನ್ಸ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು ಸ್ಪೆಷಲೈಸೇಷನ್ ಆಗಿ. ಅಂದರೆ ಅವರು ಕೊಟ್ಟಿರುವಂಥ ಮೆಡಿಸಿನ್ದಲ್ಲಿ ನೀವೇನು ಮಾಡ್ಬೋದು, ಪೇಷಂಟ್ಗಳಿಗೆ ಟ್ರೀಟ್ಮೆಂಟನ್ನು ಮಾಡ್ಬೋದು. ನೀವು ಒಂದು ಸ್ವಂತದಂಥ ಒಂದು ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ನ ನಿಮ್ಮ ಊರಲ್ಲಿ ಓಪನ್ ಮಾಡಿಕೊಂಡು ಅಲ್ಲಿ ಅವರು ಕೊಟ್ಟಿರುವಂಥ ಮೆಡಿಸಿನ್ಸ್ಗಳ ಮೇಲೆ ನೀವು ಅವ್ರಿಗೆ ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಮಾಡ್ಬೋದು. ಬಟ್ ನೆನಪಿಟ್ಟುಕೊಳ್ಳಿ, ಇಲ್ಲಿ ಅಡ್ಮಿಟ್ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ, ಪೇಷಂಟನ್ನು ಅಡ್ಮಿಟ್ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ, ಆಪರೇಷನ್ಗಳನ್ನು ಮಾಡುವ ಹಾಗಿಲ್ಲ, ಇಂಜೆಕ್ಷನ್ಸ್ಗಳನ್ನು ಮಾಡುವ ಹಾಗಿಲ್ಲ. ಓಕೆ, ಸೊ ಆಮೇಲೆ ರಿಸ್ಕ್ ಆಗಿರುವಂಥ ಪೇಷಂಟ್ಗಳನ್ನು ಹ್ಯಾಂಡಲ್ ಮಾಡೋದಿಲ್ಲ. ಆದರೆ ನೀವೇನು ಮಾಡ್ಬೋದು ಅಂದರೆ ರೆಫರೆನ್ಸ್ ಮಾಡ್ಬೋದು. ನಿಮ್ಮ ಕಡೆಯಿಂದ ನೀವು ರೆಫರೆನ್ಸ್ ಬೇರೆ ಕಡೆಗೆ ದೊಡ್ಡ ದೊಡ್ಡ ಹಾಸ್ಪಿಟಲ್ಗೆ ರೆಫರೆನ್ಸ್ ಮಾಡಿ ನೀವು ಕಳಿಸ್ಬೋದು. ಆದರೆ ಬೇಸಿಕ್ ಏನು ನೀಡಿದೆ ಪೇಷಂಟ್ಗಳಿಗೆ ಅದನ್ನು ನೀವು ಇಲ್ಲಿ ಟ್ರೀಟ್ಮೆಂಟನ್ನು ಮಾಡ್ಬೋದು ಈ ಒಂದು ಲೈಸೆನ್ಸನ್ನು ತೆಗೆಸಿದ ಮೇಲೆ. ಸೊ ಇಲ್ಲಿ ಯಾವ ರೀತಿಯಾದಂಥ ನೀವು ವರ್ಕ್ ಮಾಡ್ಬೋದು ಅಂತಂದರೆ, ಒಂದು ಕಮ್ಯುನಿಟಿ ಹೆಲ್ತ್ ವರ್ಕರ ಕೆಲಸ ಮಾಡ್ಬೋದು, ರೂರಲ್ ಮೆಡಿಕಲ್ ಆಫೀಸರ ಕೆಲಸ ಮಾಡ್ಬೋದು, ಜೆನರಿಕ್ ಮೆಡಿಸಿನ್ ಅಲೋಪತಿ ಪ್ರಾಕ್ಟೀಸ್ನರ್ ಆಗಿ ಕೆಲಸ ಮಾಡ್ಬೋದು, ಆಮೇಲೆ ಜನರಲ್ ಫಿಸಿಷಿಯನ್ ಅಂದರೆ ಡಾಕ್ಟರ್ ಜೊತೆಗೆ ನೀವು ಜನರಲ್ ಫಿಸಿಷಿಯನ್ ವರ್ಕ್ ಮಾಡ್ಬೋದು, ಅಸಿಸ್ಟೆಂಟ್ ಫಾರ್ಮಸಿಸ್ಟ್ ಆಗಿ ಕೆಲಸ ಮಾಡ್ಬೋದು, ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ನ ಓಪನ್ ಮಾಡ್ಕೊಳ್ಬೋದು, ಎಮರ್ಜೆನ್ಸಿ ಫಿಸಿಷಿಯನ್ ಇನ್ ರೂರಲ್ ಏರಿಯಾ, ಎಮರ್ಜೆನ್ಸಿ ಕಂಡೀಷನ್ಸ್ ಒಳಗಡೆ ನೀವು ರೂರಲ್ ಏರಿಯಾದಲ್ಲಿ ಫಿಸಿಷಿಯನ್ ಆಗಿ ಕೆಲಸ ಮಾಡ್ಬೋದು, ಡಾಕ್ಟರ್ಗಳ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ಬೋದು, ಡಯಟಿಷಿಯನ್ ಆಗಿ ಕೆಲಸ ಮಾಡ್ಬೋದು, ಹೆಲ್ತ್ ಫಿಸಿಷಿಯನ್ ಆಗಿ ಕೂಡ ನೀವು ಅಡ್ವೈಸರ್ ಆಗಿ ಕೆಲಸಗಳನ್ನು ಮಾಡ್ಕೊಳ್ಬೋದು. ಆದರೆ ಒಂದು ನೆನಪಿಟ್ಟುಕೊಳ್ಳಿ, ಇದರ ಮೇಲೆ ಗೋರ್ಮೆಂಟ್ ಜಾಬ್ಗಳನ್ನು ತೆಗೆದುಕೊಳ್ಳುವುದಿಲ್ಲ. ಇದು ಎದಕ್ಕಂತಂದರೆ ಪ್ರೈವೇಟ್ ಸೆಕ್ಟರ್ಗಳಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಂತ ಅನಿಸಿದರೆ, ಅಥವಾ ನೀವು ನಿಮ್ಮ ಹಳ್ಳಿಗಳಲ್ಲಿ ನೀವು ಆ್ಯಸ್ ಅ ಹೆಲ್ತ್ ಕೇರ್ ಅಂದರೆ ರೂರಲ್ ಮೆಡಿಕಲ್ ಆಫೀಸರ್ ಆಗಿ ನೀವು ಜಾಬ್ ಮಾಡಬೇಕಂತ ಬಯಸಿದರೆ, ಸೊ ಈ ಒಂದು ಕೋರ್ಸ್ ನಿಮಗೆ ಯೂಸ್ಫುಲ್ ಆಗುತ್ತೆ. ಅದ್ರ ಜೊತೆಗೆ ನೀವು MBBS ಡಾಕ್ಟರ್ ಜೊತೆಗೆ ನೀವು ಕುಡ್ಕೊಂಡು ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ನೀವು ಅಸಿಸ್ಟೆಂಟ್ ಡಾಕ್ಟರ್ ಆಗಿ ಕೂಡ ಕೆಲಸವನ್ನು ಮಾಡಬಹುದು. ಬಿಟ್ಟರೆ ಗೌರ್ಮೆಂಟ್ ಜಾಬ್ಗಳಿಗೆ ಇದನ್ನು ತೆಗೆದುಕೊಳ್ಳುವುದಿಲ್ಲ. ಓಕೆ, ಸೊ ಸ್ಯಾಲ್ರಿ ಬಗ್ಗೆ ಹೇಳೋದಾದರೆ ಇದು ನಿಮ್ಮ ಮೇಲೆ ಓನ್ ಬಿಟ್ಟಿರುವಂಥ ವಿಷಯ. ಯಾಕಂದರೆ ನಿಮ್ಮ ಕ್ಲಿನಿಕ್ ಹೇಗೆ ರನ್ ಆಗುತ್ತೆ ಅದರ ಮೇಲೆ ಡಿಸೈಡ್ ಆಗುತ್ತೆ, ನಿಮ್ಮ ಕೈ ಚಳಕ ಯಾವ ರೀತಿಯಾಗಿರುತ್ತೆ ಅದರ ಮೇಲೆ ಡಿಸೈಡ್ ಆಗುತ್ತೆ. ಆಮೇಲೆ ಅಸಿಸ್ಟೆಂಟ್ ಡಾಕ್ಟರ್ ಜೊತೆಗಿದ್ದಾಗ ಅವರು ನಿಮಗೆ ಸ್ಯಾಲ್ರಿಯನ್ನು 15ರಿಂದ 20 ಸಾವಿರ ರೂಪಾಯಿ ತನಕ ಸ್ಯಾಲ್ರಿಯನ್ನು ಕೊಡಬಹುದು. ಬಿಟ್ಟರೆ ಗೌರ್ಮೆಂಟ್ ಸೆಕ್ಟರ್ ಒಳಗಡೆ ಫೀಲ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ಆದರೆ 2 ವರ್ಷದಿಂದ ಕೋವಿಡ್ ಬಂದಾಗ ಸೊ ಇದರದ್ದು ಒಂದು ತುಂಬ ಡಿಮಾಂಡ್ ಇತ್ತು. ಯಾಕಂದರೆ ಆ ಟೈಮಲ್ಲಿ ಪ್ರೈಮರಿ ಹೆಲ್ತ್ ಕೇರ್ ಪ್ರೊವೈಡರ್ ತುಂಬ ಕಡಿಮೆ ಇದ್ದಾಗ ಸೊ ಈ ಒಂದು CMS ಆದವರಿಗೆ ಭಾಳಷ್ಟು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತೊಗೊಂಡಿದ್ರು. ಆಮೇಲೆ ಅವ್ರುಗಳನ್ನು ಹೊರಗುತ್ತಿಗಳನ್ನು ತೊಗೊಂಡು ರಿವ್ಯೂ ಕೂಡ ಮಾಡಲಾಯಿತು. ಈ ರೀತಿಯಾಗಿ ನೀವು ಜಾಬ್ಗಳನ್ನು ಮಾಡ್ಕೋಬೋದು. ಸೊ ಇದು ನಮ್ಮ ಯೂನಿವರ್ಸಿಟಿ ನಮ್ಮ ಕರ್ನಾಟಕದಲ್ಲಿ ಇಲ್ಲ. ಆದರೆ ಶ್ರೀ ವೆಂಕಟೇಶ್ವರ ಯೂನಿವರ್ಸಿಟಿ ಇದು ಒಂದು ಅದರ್ ಸ್ಟೇಟಲ್ಲಿದೆ. ಶ್ರೀ ವೆಂಕಟೇಶ್ವರ ಯೂನಿವರ್ಸಿಟಿ ನಾನು ಗೂಗಲ್ ಮಾಡಿ ನೋಡಿದಾಗ ನನಗೆ ಶ್ರೀ ವೆಂಕಟೇಶ್ವರ ಯೂನಿವರ್ಸಿಟಿ ಅಂತ ಒಂದು ಯೂನಿವರ್ಸಿಟಿ ಸಿಕ್ತು. ಅದು ಸೇಮ್ UGC ಅಂಡರಲ್ಲಿದೆ. ಅಲ್ಲಿ ಒಂದು ಕೋರ್ಸನ್ನು ಮಾಡಿದರೆ ನಿಮಗೆ ಕಂಪ್ಲೀಟಾಗಿ ಲೈಸೆನ್ಸನ್ನು ಸಿಗುತ್ತೆ. ಅದು ರಿಕಾಗ್ನೈಸ್ ಇದೆ, ಎಲ್ಲ ಕಡೆಯಿಂದ ಅಪ್ರೂವ್ಡ್ ಕೂಡ ಸಿಕ್ಕಿದೆ. ಅಲ್ಲಿ ನೀವು ಯೂನಿವರ್ಸಿಟಿಯಿಂದ ಮಾನ್ಯತೆಯನ್ನು ಕೂಡ ಪಡೆದಿದೆ. ಅಲ್ಲಿ ಹೋಗಿ ನೀವು ಅಡ್ಮಿಷನ್ ಮಾಡಿಸಿ ಲೈಸೆನ್ಸನ್ನು ಪಡ್ಕೊಂಡು ಆಮೇಲೆ ನಿಮ್ಮ ಒಂದು ಹಳ್ಳಿಗಳಲ್ಲಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಬೋದು. ಹೋಪ್ ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು.
मेरा ये चैनल सब्सक्राइब करें और मेरे हर अपडेट आपको मिले इसके लिए बेल आइकन जरूर दबाइएगा।